ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಗಣೇಶ್ ಅಕಾಡೆಮಿಗೆ ಆತ್ಮೀಯವಾದಂಥ ಸ್ವಾಗತ. ಈ ಅವಧಿಯಲ್ಲಿ ನೋಡ್ತಾ ಇದ್ದೀವಿ ದಿನಾಂಕ 2 ಮತ್ತು 8/2026 ಜರುಗಿರತಕ್ಕಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಯಾವ ಸಿರೀಸ್ ಅಂದರೆ ಸಿ ಸಿರೀಸ್ ಅಂತಕ್ಕಂಥ C3 ಅಂತಕ್ಕಂಥ ಸಿರೀಸ್ನಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗ್ತೀವಿ. ಬನ್ನಿ ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಈ ಉತ್ತರಗಳನ್ನು ನೋಡ್ತಾ ಹೋಗೋಣ ರೀ. ಬೇಗ ಜಾಯ್ನ್ ಆಗ್ತಾ ಬನ್ನಿ. ಮೊದಲ ಪ್ರಶ್ನೆ ಇದೆ, ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನ ಗೌಪ್ಯತೆಯನ್ನು ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಎನ್ನಲಾಗುತ್ತದೆ ಅಂತೇಳಿ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಆಯ್ಕೆಗಳನ್ನು ಓದ್ತಾ ಹೋಗಂಗಿಲ್ಲ, ಯಾಕಂದರೆ ಸಮಯದ ಅಭಾವವಿದೆ. ವಿಡಿಯೋನ ಪಾಸ್ ಮಾಡಿ ಬೇಕಾದರೆ ನೀವು ಪ್ರಶ್ನೆಯನ್ನು ಓದ್ಕೋಬಹುದು. ಇದಕ್ಕೆ ನಾನು ಸರಿಯಾದ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಆಗಿರ್ತದೆ ನೋಡ್ರಿ. ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ ಅಂತಕ್ಕಂಥದ್ದು ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಎರಡನೇ ಪ್ರಶ್ನೆ ಇದೆ, ಸಂಸ್ಥೆಯೊಳಗಿನ ತಪ್ಪು, ಕಾನೂನು ಬಾಹಿರ ಅಥವಾ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಹೀಗೆಂದು ಕರೆಯಲಾಗುತ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಆಗಿರ್ತದೆ ನೋಡ್ರಿ. ವಿಷಲ್ ಬ್ಲೋಯಿಂಗ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮೂರನೇ ಪ್ರಶ್ನೆಯನ್ನು ಗಮನಿಸ್ತಾ ಬರ್ತೀವಿ. 1995ರ ನೂಲನ್ ಸಮಿತಿ ಮೂಲಭೂತ ತತ್ವಗಳನ್ನು ಭಾರತೀಯ ನಾಗರಿಕ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಿಗಳಾಗಿ ವ್ಯಾಪಕವಾಗಿ ಸಂಯೋಜಿಸಲಾಗಿದೆ. ನೂಲನ್ ತತ್ವಗಳನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ ಅಂತಕ್ಕಂಥದ್ದು ಇದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಸರಿಯಾಗಿರ್ತಕ್ಕಂಥ ನೋಡ್ರಿ. ಸಾರ್ವಜನಿಕ ಜೀವನದ 7 ತತ್ವಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಹೌದ್ರಿ. ನೆಕ್ಸ್ಟ್ ಗಮನಿಸ್ತಾ ಬನ್ನಿ ಮುಂದಿನ ಪ್ರಶ್ನೆ. 4ನೇ ಪ್ರಶ್ನೆ ಇದೆ, ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಗಿಂತ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು ಅಂತಕ್ಕಂಥದ್ದು ಇದೆ. ಇದಕ್ಕೆ ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು ನೋಡ್ರಿ. ವೈಯಕ್ತಿಕ ಪೂರ್ವಾಗ್ರಹಗಳು ಅಂತಕ್ಕಂಥದ್ದು. ಇವುಗಳು ಇಂಟರ್ನೆಟ್ ಸಹಾಯದಿಂದ ತೆಗೆದುಕೊಂಡಿದ್ದೇವ್ರಿ. ಆದರೆ ಇದಕ್ಕೆ ಮತ್ತು KEದವರು ನೀಡ್ತಕ್ಕಂಥ ಕೀ ಆನ್ಸರ್ ಫೈನಲ್ ಆಗಿರ್ತದೆ. 1-2 ಪ್ರಶ್ನೆಗಳು ಆಚೆ ಈಚೆ ಆಗಬಹುದು. 100% ಅಂದರೆ 99% ಈ ಉತ್ತರಗಳು ಸರಿಯಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಹೋಗ್ತೀವಿ ರೀ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ ಇದಕ್ಕೆ KEದವರು ಬಿಡ್ತಕ್ಕಂಥ ಕೀ ಆನ್ಸರ್ ಫೈನಲ್ ಆಗಿರ್ತದೆ. ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆಯು ಇವುಗಳನ್ನು ಉತ್ತೇಜಿಸುತ್ತದೆ ಅಂತಕ್ಕಂಥದ್ದಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ D ಮತ್ತು E ಅಂತಕ್ಕಂಥದ್ದು. ಆಯ್ಕೆ 2ರಲ್ಲಿ ಇದೆ ನೋಡಿ. ನಂಬಿಕೆ ಮತ್ತು ಸಹಕಾರ ಅಂತಿದೆ. ಸಮಗ್ರತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಹೌದೇ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಇದ್ದೀರಿ. 5ನೇ ಪ್ರಶ್ನೆ, ಶಾಸನ ರಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ ಅಂತಕ್ಕಂಥದ್ದಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ 2 ಸರಿಯಾಗಿರ್ತಕ್ಕಂಥದ್ದು ನೋಡ್ರಿ. A ಮತ್ತು C ಅಂತಕ್ಕಂಥದ್ದು. ಮೊದಲನೇ ಆಯ್ಕೆ, ಸಂಸತ್ತಿನಲ್ಲಿ ಎಲ್ಲ ವಿಷಯಗಳನ್ನು ಬಹುಮತ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು 101ನೇ ವಿಧಿ ತಿಳಿಸಲಾಗುತ್ತದೆ ಅಂತ ಹೇಳಿದೆ. ಹಾಗೆ ಕೊನೆಯದಾಗಿ, ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಮುಂದೂಡಿದರೂ ಸಂಸತ್ತಿನಲ್ಲಿರುವ ಮಸೂದೆ ಜೀವಂತವಾಗಿರುತ್ತದೆ ಅಂತಕ್ಕಂಥದ್ದು ಸತ್ಯವಾದ ಆಯ್ಕೆಗಳಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದೆ. ಮುಂದಿನ ಪ್ರಶ್ನೆ, UPSC ಸದಸ್ಯರನ್ನ ನೇಮಕ ಮಾಡುವವರು ಯಾರು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ನೋಡ್ರಿ. ಇನ್ನು ಕೆಳಗಿನ ಯಾವುದನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತ ಹೇಳಿದೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಆಗಿರ್ತದೆ ನೋಡ್ರಿ. ಯಾವುದಂದ್ರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಗಳ ವಿಚಾರವನ್ನು ಎಲ್ಲಿ ಮಂಡಿಸಲಾಗಿದೆ ಅಂದರೆ 7ನೇ ಅನುಸೂಚಿಯಲ್ಲಿ ಅಂತಕ್ಕಂಥದ್ದು. ಇದಕ್ಕೆ ಆಯ್ಕೆ 2 ಸರಿ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಗಮನಿಸ್ತಾ ಬರ್ತೀರಿ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗ ಯಾವುದಕ್ಕೆ ನೇರವಾಗಿ ಉತ್ತರದಾಯಿಯಾಗಿರುತ್ತದೆ ಅಂತಕ್ಕಂಥದ್ದು ಇದೆ. ಇದಕ್ಕೆ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4 ಆಗಿರ್ತದೆ ನೋಡ್ರಿ. ಶಾಸಕಾಂಗ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಭಾರತ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಭಾಗ 2 ಅಂದರೆ 2ನೇ ಆಯ್ಕೆ ಸರಿ ಉತ್ತರ ಆಗಿರುತ್ತೆ. 18ನೇ ಭಾಗ ಅಂತಕ್ಕಂಥದ್ದು ನೋಡ್ರಿ. 18ನೇ ಭಾಗ ತುರ್ತು ಪರಿಸ್ಥಿತಿಗಳ ಬಗ್ಗೆ
36ನೇ ವಿಧಿ 352ನೇ ವಿಧಿಯಿಂದ 360ನೇ ವಿಧಿಯವರೆಗೆ ಏನದ ತುರ್ತು ಪರಿಸ್ಥಿತಿಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಅದು ರಾಜ್ಯ ತುರ್ತು ಪರಿಸ್ಥಿತಿ ಆಗಿರ್ಬೋದು, ರಾಷ್ಟ್ರೀಯ ಆಗಿರ್ಬೋದು, ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ 18ನೇ ಭಾಗದಲ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ ಇದೆ 11ನೇ ಪ್ರಶ್ನೆ. ಸಂವಿಧಾನದ 356ನೇ ವಿಧಿಯಡಿಯಲ್ಲಿ ರಾಜ್ಯ ಜಾರಿಗೆ ತರಲಾಗುವ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಲ್ಲ ಅಂತಕ್ಕಂಥದ್ದು ಇದೆ. ಸರಿಯಲ್ಲ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ ಅಂತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು. ಹೌದ್ರಿ? ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ. ಆಲ್ರೆಡಿ ಇದು ಕೂಡ ನಮ್ಮ ಕ್ಲಾಸ್ಗಳು ಮಾಡಬೇಕಾದ್ರೆ ಇದು ಕೂಡ ಡಿಸ್ಕಷನ್ ಮಾಡಿದ್ವಿ. ಈ ಪ್ರಶ್ನೆ ಬಂದಿದ್ರೆ ಅದಕ್ಕೆ ನಮ್ಮ ಚಾನಲ್ ವತಿಯಿಂದನೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳು ಡಿಸ್ಕಷನ್ ಮಾಡೋ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಪ್ರಶ್ನೆಗಳೇ ಎಕ್ಸಾಮ್ನಲ್ಲಿ ಕೇಳ್ತಾ ಬಂದಿದ್ದಾರೆ. ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ರಾಜೇಂದ್ರ ಪ್ರಸಾದ್ ಅವರು ಅಧಿಕಾರ ಸ್ವೀಕರಿಸುವ ಮೊದಲು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅಂತೇಳಿ ಪ್ರಶ್ನೆ ಇತ್ತು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಚ್ಚಿದಾನಂದ್ ಸಿನ್ಹಾ ಅಂತಕ್ಕಂಥ ಸರಿಯಾದ ಉತ್ತರ ಆಗಿರ್ತದೆ ನೋಡ್ರಿ. ಹೌದ್ರಿ? ನೆಕ್ಸ್ಟ್ ಪ್ರಶ್ನೆ ಇದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಆಗಿರ್ತದೆ ನೋಡ್ರಿ. ಬಿ ಮಾತ್ರ ಅಂತಕ್ಕಂಥದ್ದು. ಬಿ ಮಾತ್ರ ಏನು ಹೇಳ್ತದಂದರೆ, ಭಾರತ ಸಂವಿಧಾನ ನಾಗರಿಕ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು ಮತ್ತು ಸಂವಿಧಾನಕ್ಕೆ ಆಧಾರವಾಗಿರುವ ಆದರ್ಶಗಳನ್ನು ಎತ್ತಿ ಹಿಡಿಯಲು ನ್ಯಾಯಿಕ ವಿಮರ್ಶೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದೆ, ಹೊಂದಿಸಿ ಬರೆಯ ರೂಪದಲ್ಲಿರ್ತಕ್ಕಂಥದ್ದು. ಇಂತಹ ಪ್ರಶ್ನೆಗಳು ಕೂಡ ಜಾಸ್ತಿಯಾಗಿ ಕೇಳಿದರೆ, ಒಂದು ಅಪ್ಲೈಡ್ ಪ್ರಶ್ನೆಗಳು, ಒಂದು ಹೇಳಿಕೆ ರೂಪದಲ್ಲಿ, ಇನ್ನೊಂದು ಹೊಂದಿಸಿ ಬರೆಯ ರೂಪದಲ್ಲಿ ಪ್ರಶ್ನೆಗಳು ಜಾಸ್ತಿ ಕೇಳಿರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಆಗಿರುತ್ತೆ ನೋಡ್ರಿ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಅಂತಕ್ಕಂಥದ್ದು 4ನೇ ಅಂದರೆ 16ನೇ ವಿಧಿಯಲ್ಲಿ ಅಡಕವಾಗಿದೆ. ಹಾಗೆ ಅಲ್ಪಸಂಖ್ಯಾತರ ಹಕ್ಕುಗಳು ಅಂತಕ್ಕಂಥದ್ದು, ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಮಾಹಿತಿ ಎಲ್ಲಿದೆ ಅಂದರೆ 29ನೇ ವಿಧಿಯಲ್ಲಿ. ಇನ್ನು ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು 21ನೇ ವಿಧಿಯಲ್ಲಿ ಅಡಕವಾಗಿರ್ತಕ್ಕಂಥದ್ದು. ಇನ್ನು ಶೋಷಣೆ ವಿರುದ್ಧದ ಹಕ್ಕು 23ನೇ ವಿಧಿ ಅಂತಕ್ಕಂಥದ್ದು. ಇದಕ್ಕೆ ಆಯ್ಕೆ 1ರಲ್ಲಿ ಪ್ರತಿಯೊಂದು ಸರಿಯಾದ ಆಯ್ಕೆಗಳಲ್ಲಿ ಇದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಇದೆ, ಗಮನಿಸ್ತಾ ಬರ್ತಾ ಇದ್ರಿ. ಭಾರತದ ಒಕ್ಕೂಟದ ರಾಷ್ಟ್ರಪತಿ ಚುನಾಯಿಸುವವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಯಾರೆಲ್ಲ ಭಾಗವಹಿಸುತ್ತಾರೆ, ಯಾರೆಲ್ಲ ಮತದಾನ ಮಾಡ್ತಾರೆ ಅಂತಕ್ಕಂಥದ್ದು ಇದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಆಗಿರ್ತದೆ ನೋಡ್ರಿ. 4. ಸಂಸತ್ತು, ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಈ ಒಂದು ರಾಷ್ಟ್ರಪತಿಯ ಒಂದು ಚುನಾವಣೆಯಲ್ಲಿ ಭಾಗವಹಿಸ್ತಾರ ಅಂತಕ್ಕಂಥದ್ದು ಗಮನಿಸಬಹುದ್ರಿ. ಹೌದಾ? ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಇದ್ದೀರಿ. ಈ ಕೆಳಗೆ ನೀಡಲಾಗಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುದು ರಾಜ್ಯಸಭೆಯಲ್ಲಿ ಪ್ರತಿನಿಧಿತ್ವ ಹೊಂದಿಲ್ಲ ಅಂತಕ್ಕಂಥದ್ರಿ. ಯಾವುದು ಪ್ರತಿನಿಧಿತ್ವ ಹೊಂದಿಲ್ಲ ಅಂದರೆ ಚಂಡೀಗಢ ಇದೆ, ಲಕ್ಷದ್ವೀಪ ಮತ್ತು ಲಡಾಖ್ ಅಂತಕ್ಕಂಥದ್ದು ಪ್ರತಿನಿಧಿತ್ವ ಹೊಂದಿಲ್ಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸ ಬರ್ಬೋದು. ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಆಗಿರ್ತದೆ ನೋಡ್ರಿ. ಅಟಾರ್ನಿ ಜನರಲ್ ಅಂತಕ್ಕಂಥದ್ದು ಇವರ ಅಧಿಕಾರದ ಬಗ್ಗೆ ಹೇಳ್ತಕ್ಕಂಥ ವಿಧಿ 76ನೇ ವಿಧಿ. ಅಟಾರ್ನಿ ಜನರಲ್ ಭಾರತದ ಅತ್ಯುನ್ನತ ಕಾನೂನು ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾರೆ. ಅದೇ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಅವರು ಅದೇ ಒಂದು ಪಾತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಬರ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಇದೆ, ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಕೆಳಕಂಡವರಿಗೆ ನೀಡುತ್ತಾರಾ ಅಂತಕ್ಕಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿಗೆ ಅಂದರೆ ರಾಜೀನಾಮೆ ಪತ್ರವನ್ನು ನೀಡಬೇಕಾಗಿರ್ತಕ್ಕಂಥ ಯಾರು? ರಾಜ್ಯಪಾಲರು ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಇದೆ, ಭಾರತ ಸಂವಿಧಾನ 163ನೇ ವಿಧಿ ಅನ್ವಯ ಸಚಿವ ಸಂಪುಟದ ನೆರವು ಮತ್ತು ಸಲಹೆಗಳನ್ನು ಯಾರಿಗೆ ನೀಡಬೇಕು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಆಗಿರ್ತದೆ ನೋಡ್ರಿ. ಭಾರತದ ರಾಜ್ಯಪಾಲರಿಗೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಇದೆ, ಗಮನಿಸ್ತಾ ಬನ್ನಿ.
ಹೊಂದಿಸಿ ಬರೆಯ ರೂಪದಲ್ಲಿದೆ ಪ್ರಶ್ನೆ. ಇವುಗಳಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವ ಜೋಡಿಯು ತಪ್ಪಾಗಿ ಹೊಂದಿಕೆಯಾಗಿದೆ ಅಂತಕ್ಕಂಥದ್ದಿದೆ, ಗುರುತಿಸಬೇಕಾಗಿರ್ತಕ್ಕಂಥದ್ದು. ಇದಕ್ಕೆ ಇಲ್ಲಿ ಗಮನಿಸಬಹುದು, ಬಿ ಆಯ್ಕೆ ತಪ್ಪಾಗಿದೆ ನೋಡ್ರಿ. ಯೋಗ ಅಂತಕ್ಕಂಥದ್ದು ಜೈಮಿನಿ ಇದೆ, ಮತ್ತೆ ಪೂರ್ವಮೀಮಾಂಸೆ ಅಂತಕ್ಕಂಥ ಪತಂಜಲಿ ಕೊಟ್ಟಿದೆ. ಇವೆರಡೂ ಕೂಡ ತಪ್ಪಾಗಿದೆ. ಇವೆರಡೂ ಕೂಡ ಎಲ್ಲಿದೆ ಅಂದರೆ ಆಯ್ಕೆ 1ರಲ್ಲಿದೆ. ಬಿ ಮತ್ತು ಡಿ ಎರಡೂ ಕೂಡ ತಪ್ಪಾಗಿ ಹೊಂದಿಕೆಯಾಗಿದೆ ಅಂತಕ್ಕಂಥದ್ದು ಗಮನಿಸಬಹುದ್ರಿ. ಹಾಗೆ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸ್ತಾ ಬರ್ಬೋದು. ಒಂದು ಕಡೆ ದಿನಾಚರಣೆಗಳದಾವ, ಇನ್ನೊಂದು ಕಡೆ ದಿನಾಂಕಗಳು ಕೊಟ್ಟಿದ್ದಾರೆ. ಅವುಗಳನ್ನು ಹೊಂದಿಸಿ ಬರೆಯ ರೂಪದಲ್ರಿ. ಹೌದ್ರಿ, ಯಾವುದು ಸರಿಯಾಗಿದೆ ಅಂತಕ್ಕಂಥದ್ದು. ಮೊದಲ ಪ್ರಶ್ನೆಗೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ 1ರಲ್ಲಿ ಸರಿಯಾದ ಉತ್ತರಗಳದಾವ ನೋಡ್ರಿ. 1 ಅಂತಕ್ಕಂಥದ್ದು ಮೊದಲನೇನಿದೆ, ಭೂಮಿಯ ದಿನಾಚರಣೆ ಅಂತಕ್ಕಂಥದ್ದು ಏಪ್ರಿಲ್ 22 ಆಗಿದೆ ನೋಡ್ರಿ. ಹಾಗೆ ಓಜೋನ್ ದಿನ ಅಂತೇಳಿ ಪ್ರತಿ ವರ್ಷ ಸೆಪ್ಟೆಂಬರ್ 16ನ ಓಜೋನ್ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ ಯಾವುದಂದ್ರೆ ಡಿಸೆಂಬರ್ 2 ಅಂತಕ್ಕಂಥದ್ದು ನೋಡ್ರಿ. ಹಾಗೆ ಜನಸಂಖ್ಯಾ ದಿನ, ವಿಶ್ವ ಜನಸಂಖ್ಯಾ ದಿನ ಜುಲೈ 11 ಅಂತಕ್ಕಂಥದ್ದು ಸರಿಯಾದ ಕ್ರಮದಲ್ಲಿದೆ. ಯಾವುದು ಅಂದರೆ ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸೋದಾದರೆ ಒಲಿಂಪಿಕ್ಸ್ ಧ್ಯೇಯದ ಸರಿಯಾದ ಕ್ರಮ ಯಾವುದು ಅಂತಕ್ಕಂಥದ್ದಿದೆ. ಒಲಿಂಪಿಕ್ಸ್ ಧ್ಯೇಯದ ಸರಿಯಾದ ಕ್ರಮ ಯಾವುದು ಅಂದರೆ ಆಯ್ಕೆ 1ರಲ್ಲಿ ಸರಿಯಾಗಿ ಇರತಕ್ಕಂಥದ್ದು ರೀ. ಫಾಸ್ಟರ್, ಹೈಯರ್ ಮತ್ತು ಸ್ಟ್ರಾಂಗರ್ ಟುಗೆದರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಹಾಗೆ ಮುಂದುವರೆದು ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸೋದಾದರೆ ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸ್ತಾ ಇದ್ರಿ. ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾ ಒಲಿಂಪಿಕ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ಸ್ಥಳ ಯಾವುದು ಅಂತಕ್ಕಂಥ ವರ್ಷ ಮತ್ತು ಸ್ಥಳ ಗುರುತಿಸಬೇಕಾಗಿರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4ರಲ್ಲಿದೆ. ರೋಮ್ ದೇಶ 1960 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ. ಆಯ್ಕೆಗಳು ಮತ್ತು ಅದಕ್ಕೆ ಸಬ್ಬು ಪಾಯಿಂಟ್ಗಳಲ್ಲಿ ಉತ್ತರಗಳನ್ನು ಕೊಡ್ತಾ ಬರ್ತಾರೆ. ಕೆಳಗಿನ ಯಾವ ಸಂಯೋಜನೆಗಳು ಮಾನವ ಅಭಿವೃದ್ಧಿ ಸೂಚ್ಯಂಕದ ನಿರ್ಧಾರಗಳನ್ನು ಸರಿಯಾಗಿ ತೋರಿಸಲಾಗಿದೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥ ನೋಡ್ರಿ. ಇಲ್ಲಿ ಕೂಡ 1ರಲ್ಲಿದೆ ಸರಿಯಾದ ಉತ್ತರ. ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ ಅಂತಕ್ಕಂಥದ್ದು ಸರಿಯಾದ ಕ್ರಮದಲ್ಲಿದೆ. ಯಾವ್ದು ಸರಿ ಉತ್ತರ ಅಂದರೆ 1ನೇ ಆಯ್ಕೆ ಸರಿ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯ ರೂಪದಲ್ಲಿದೆ. ಹಣಕಾಸು ಆಯೋಗ ಮತ್ತು ಅದರ ಮುಖ್ಯಸ್ಥರು ಹೊಂದಿಸಿ ಬರೀಬೇಕಾಗಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3ರಲ್ಲಿದೆ ನೋಡ್ರಿ. ಗಮನಿಸ್ತಾ ಬನ್ನಿ. ಮೊದಲ ಹೇಳಿಕೆ ಏನಿದೆ, 1ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ KC ನಿಯೋಗಿಯವರಿದ್ದಾರೆ. ನಂತರ 2ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಬರ್ತಾರೆ, K ಸಂತಾನಮ್ ಅವರಿದ್ದಾರೆ. 3ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಅಶೋಕ್ ಕುಮಾರ್ ಚಂದಾ ಅಂತಕ್ಕಂಥವ್ರು ಇದ್ದಾರೆ. ಇನ್ನು 4ನೇ ಹಣಕಾಸು ಆಯೋಗದ ಮುಖ್ಯಸ್ಥರು, 4ನೇ ಹಣಕಾಸು ಆಯೋಗದ ಮುಖ್ಯಸ್ಥರು ಯಾರಿದ್ದಾರೆ ಅಂದರೆ PV ರಾಜಮನ್ನಾರ್ ಅಂತಕ್ಕಂಥವ್ರು ಇದ್ದಾರೆ. ಇನ್ನು ಕೊನೆಯದಾಗಿ 5ನೇ ಹಣಕಾಸು ಆಯೋಗದ ಮುಖ್ಯಸ್ಥರು ಮಹಾವೀರ್ ತ್ಯಾಗಿ ಅಂತಕ್ಕಂಥವ್ರು ಸರಿಯಾದ ಕ್ರಮದಲ್ಲಿದೆ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಆಯ್ಕೆ 3ರಲ್ಲಿದೆ ಅಂತಕ್ಕಂಥದ್ದು ಗಮನಿಸ್ಬೇಕ್ರಿ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಇದ್ದೀರಿ. ಟರ್ನರ್ ಸಿಂಡ್ರೋಮ್ ಕಾಯಿಲೆಯು ಈ ಕೆಳಗಿನ ಕಾರಣಗಳಿಂದ ಬರುತ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2ರಲ್ಲಿದೆ ನೋಡ್ರಿ. ಕ್ರೋಮೋಸೋಮ್ಗಳ ಸಂಖ್ಯೆ 47 ಆಗಿರುವುದರಿಂದ ಒಂದು X ಕ್ರೋಮೋಸೋಮ್ ಸಂಖ್ಯೆ ಹೆಚ್ಚಾಗಿರುವುದರಿಂದ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಮೈಕ್ರೋ ಪಾಚಿಗಳನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುವವರು ಯಾವುದಕ್ಕೆ ಕೇಳ್ತಾ ಬರ್ತಾರೆ, ಅದು ಆಯ್ಕೆ 4ರಲ್ಲಿದೆ. ಸ್ಪೈರೋಲಿನಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ ಇದೆ. ಮೀನಾಮಾಟ ಒಪ್ಪಂದ 2013ರ ವಿಶ್ವಸಂಸ್ಥೆ ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದ್ದು ಇದು ಮಾನವ ಚಟುವಟಿಕೆಗಳಿಂದ ಡ್ಯಾಶ್ ಮಾಲಿನ್ಯದಿಂದ ಮಾನವ ಆರೋಗ್ಯ ಪರಿಸರವನ್ನು ಸಂರಕ್ಷಿಸುತ್ತದೆ ಅಂತಕ್ಕಂಥ ಸರಿಯಾದ ಉತ್ತರ ಆಗಿರ್ತದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ ಪಾದರಸ ಅಂತಕ್ಕಂಥದ್ದು ನೋಡ್ರಿ. ಮೀನಾಮಾಟ ಒಪ್ಪಂದ ಯಾವುದಕ್ಕೆ ಸಂಬಂಧಿಸಪಟ್ಟಿದೆ ಅಂದರೆ ಅದು ಪಾದರಸಕ್ಕೆ ಅಂತಕ್ಕಂಥದ್ದು. ಎಸ್ 28 ಆದಮೇಲೆ 29ನೇ ಪ್ರಶ್ನೆಯನ್ನು ಗಮನಿಸ್ತಾ ಇದ್ದೀವಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3 ಅಂತಕ್ಕಂಥ ನೋಡ್ರಿ.
ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ 4ರಲ್ಲಿದೆ. ಇದಕ್ಕೆ ಎ, ಬಿ ಮತ್ತು ಡಿ ಅಂತಕ್ಕಂಥದ್ದು ನೋಡ್ರಿ. ಹೆಚ್ಚು ಪರಿಣಾಮಕಾರಿಯಾಗಿ ಉರಿಯುತ್ತದೆ. ಬಿ ಹೇಳ್ತದೆ ಅಗ್ಗವಾಗಿ ಸಿಗ್ತಕ್ಕಂಥದ್ದು. ಡಿ ಮಾತ್ರ ಕಲಬೆರಕೆ ಮಾಡುವುದು ಮತ್ತು ಅಕ್ರಮವಾಗಿ ವರ್ಗಾಯಿಸುವುದು ಕಷ್ಟಕರವಾಗಿರ್ತಕ್ಕಂಥದ್ದು. ಇವು 3 ಕೂಡ ಸರಿಯಾಗಿದೆ. ಯಾವುದರಲ್ಲಿದೆ? ಆಯ್ಕೆ 4ರಲ್ಲಿ ಸರಿಯಾದ ಉತ್ತರ ಇರತಕ್ಕಂಥದ್ದು. ಮುಂದಿನ ಪ್ರಶ್ನೆ ಇದೆ. ಇವುಗಳ ಕೂಡ ನಮ್ಮ ಕ್ಲಾಸ್ ಮಾಡಬೇಕಾದ್ರೆ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಪ್ರಶ್ನೆಗಳು ಅರೈಸ್ ಆಗಿರ್ತಕ್ಕಂಥದ್ದು. ಮೀನಿನ ಎಣ್ಣೆ ಸಮೃದ್ಧವಾಗಿರ್ತಕ್ಕಂಥ ಯಾವುದರಲ್ಲಿ ಅಂದರೆ omega-3 ಫ್ಯಾಟಿ ಆಸಿಡ್ಗಳಲ್ಲಿ ಅಂತಕ್ಕಂಥದ್ದು. ಆಯ್ಕೆ 1ರಲ್ಲಿ ಸರಿಯಾದ ಉತ್ತರ ಆಗಿದೆ. ಹಾಗೆ ನೋಡ್ತಾ ಇದ್ದೀವಿ, ಕೆಳಗಿನ ಗುಂಪುಗಳಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ? ಎಲೆಗೆ ಉದಾಹರಣೆಯಾಗಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಸರಿಯಾಗಿರ್ತಕ್ಕಂಥ ನೋಡ್ರಿ. ಈರುಳ್ಳಿ ಮತ್ತು ಕ್ಯಾಕ್ಟಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನಾವು ಕ್ವಿಕ್ ಆಗಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಇದ್ದೀವಿ. ಹಾಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಒಳ್ಳೆ ವಿಚಾರಗಳನ್ನು, ಎಜುಕೇಷನ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ತಗೊಂಡು ಬರ್ತೀವಿ ಅಂತಕ್ಕಂಥದ್ದು. ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯು ರಕ್ತದಲ್ಲಿ ಯೂರಿಯಾ ಪ್ರಮಾಣವನ್ನು ಕಾರಣವಾಗಬಹುದು. ಈ ಸ್ಥಿತಿಯ ಹೆಸರೇನಂತ ಕೇಳ್ತಾ ಬರ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಆಗಿರ್ತದೆ ನೋಡ್ರಿ. ಯುರೇಮಿಯಾ ಅಂತಕ್ಕಂಥ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದೆ, ಗಮನಿಸ್ತಾ ಬನ್ನಿ. ಜೆಲ್ ವಿದ್ಯುತ್ಸ್ತರಣದಲ್ಲಿ DNA ಯಾವ ಕಡೆಗೆ ಚಲಿಸುತ್ತದೆ ಅಂತಕ್ಕಂಥದ್ದು. ಜೆಲ್ ವಿದ್ಯುತ್ಸ್ತರಣದಲ್ಲಿ DNA ಯಾವ ಕಡೆಗಳಲ್ಲಿ ಚಲಿಸ್ತವ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಧನಾತ್ಮಕ ಎಲೆಕ್ಟ್ರೋಡ್ ಅಂತಕ್ಕಂಥ ಸರಿಯಾದ ಉತ್ತರ ಆಗಿರ್ತದೆ. ಹೌದ್ರಿ? ನೆಕ್ಸ್ಟ್ ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ. 34ನೇ ಪ್ರಶ್ನೆ. ಒಂದು ಕಡೆ ಗ್ರಹಗಳಿದ್ದಾವೆ, ಒಂದು ಕಡೆ ಅವುಗಳನ್ನು ಭ್ರಮಣ ಅವಧಿ ಅಂತಕ್ಕಂಥದ್ದು ಎಷ್ಟು ವರ್ಷಗಳು ಒಂದು ಭ್ರಮಣೆ ಆಗ್ತದ ಅಂತಕ್ಕಂಥದ್ದು ಅದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬಂದಿದೆ. ಗ್ರಹಗಳ ಮೇಲೆ ಹೊಂದಿಸಿ ಬರೆಯ ರೂಪದಲ್ಲಿ ಇವುಗಳನ್ನು ನೋಡೋದಾದರೆ ಆಯ್ಕೆ 2ರಲ್ಲಿ ಸರಿಯಾದ ಉತ್ತರ ಆಗಿರ್ತದೆ ನೋಡ್ರಿ. ಇದಕ್ಕೆ ಮೊದಲನೇದು ಏನಿದೆ, ಗುರುಗ್ರಹ ಅಂತಕ್ಕಂಥದ್ದು 12 ವರ್ಷಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಶನಿ ಗ್ರಹ ಇದೆ, ಶನಿ ಗ್ರಹ 29 ವರ್ಷಗಳು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಇನ್ನು ಯುರೇನಸ್ ಇದೆ, ಯುರೇನಸ್ 84 ವರ್ಷಗಳು ಅಂತಕ್ಕಂಥದ್ದು. ಹಾಗೆ ನೆಪ್ಚೂನ್ ಇದೆ, ನೆಪ್ಚೂನ್ 165 ವರ್ಷಗಳು ಅಂತಕ್ಕಂಥದ್ದು. ಇದು ಸರಿಯಾದ ಕ್ರಮದಲ್ಲಿ ಯಾವುದು ಅಂದರೆ ಆಯ್ಕೆ 2 ಸರಿಯಾದ ಕ್ರಮದಲ್ಲಿ ಇದೆ ಅಂತಕ್ಕಂಥದ್ದು ನಾವು ಗಮನಿಸ್ಬೋದ್ರಿ. ಹಾಗೆ ಮುಂದುವರೆದು ನೋಡೋದಾದರೆ ಪ್ರಶ್ನೆ, ಈ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಉತ್ತರವನ್ನು ಕೊಡಿ ಅಂತಕ್ಕಂಥದ್ದು ಇದೆ. 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ ಅಂತಕ್ಕಂಥದ್ದು. ಅಂದರೆ ಫ್ಯೂಸ್ ಇದು ಅತಿಯಾಗಿ ವಿದ್ಯುತ್ ಪ್ರವಾಹವನ್ನು ತಡೆಯುವುದು ಮೂಲಕ ವಿದ್ಯುತ್ ಮಂಡಲಗಳನ್ನು ಮತ್ತು ಉಪಕರಣಗಳನ್ನು ರಕ್ಷಿಸುವ ಸಾಧನವಾಗಿದೆ ಅಂತಕ್ಕಂಥ ಸರಿಯಾಗಿದೆ. ಆದರೆ ಅದಕ್ಕೆ ಹೇಳಿಕೆ ಅಪೋಸಿಟ್ ಆಗಿರ್ತಕ್ಕಂಥ ಫ್ಯೂಸನ್ನು ವಿದ್ಯುತ್ ಸಾಧನಗಳೊಂದಿಗೆ ಸಮಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ ಅಂತಕ್ಕಂಥದ್ದು ತಪ್ಪಾದ ಹೇಳಿಕೆಯಾಗಿದೆ. ಇಲ್ಲಿ ಒಂದು ಹೇಳಿಕೆ ಸರಿಯಾಗಿದೆ, ಒಂದು ತಪ್ಪಾಗಿದೆ. ಆಯ್ಕೆ 1ರಲ್ಲಿ ಸರಿಯಾದ ಉತ್ತರ ಇದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ಇದೆ, ಗಮನಿಸ್ತಾ ಬರ್ತಾ ಇದ್ದೀರಿ. ಈ ಒಂದು ಪ್ರಶ್ನೆ, GPS ಬೆಂಬಲಿತ ಜಿಯೋ ಆಗ್ಮೆಂಟೇಷನ್ ನ್ಯಾವಿಗೇಷನ್ ಅಂತಕ್ಕಂಥದ್ದು ಇದೆ. ಗಗನ್ ಅಂತಕ್ಕಂಥದ್ದು ಉಪಗ್ರಹ. ಗಗನ್ ಅಂತಕ್ಕಂಥದ್ದು ಒಂದು ಉಪಗ್ರಹ ಆಧಾರಿತ ಆಗ್ಮೆಂಟೇಷನ್ ಸಿಸ್ಟಮ್ ಆಗಿದ್ದು ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳ್ತಾ ಬರ್ತಾರೆ. ಜಂಟಿಯಾಗಿ ಅಂದರೆ 2 ಸಂಸ್ಥೆಗಳು, ಒಂದು ಇಸ್ರೋ ಸಂಸ್ಥೆ ಇದೆ, ಒಂದು AAI ಅಂತಕ್ಕಂಥ ಸಂಸ್ಥೆ ಇದೆ. ಇವೆರಡು ಜಂಟಿಯಾಗಿ ಈ ಗಗನ್ ಅಂತಕ್ಕಂಥ ಉಪಗ್ರಹ ಆಧಾರಿತ GPS ಸಿಸ್ಟಮನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತಕ್ಕಂಥದ್ದನ್ನು ಗಮನಿಸ್ಬೋದ್ರಿ. ಹಾಗೆ ನೋಡ್ತಾ ಇದ್ದೀವಿ ಮುಂದಿನ ಪ್ರಶ್ನೆ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಸುರುಳಿಗಳಲ್ಲಿ ಮಿಶ್ರ ಲೋಹಗಳನ್ನು ಬಳಸುತ್ತಾರೆ ಏಕೆಂದರೆ ಅಂತ ಕೇಳ್ತಾ ಬರ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3ರಲ್ಲಿದೆ ನೋಡಿ. ಲೋಹದ ರೋಧಶೀಲತೆ ಅದರ ಘಟಕದ ಲೋಹಗಳಿಗಿಂತ ಹೆಚ್ಚಿನದಾಗಿರ್ತದೆ ಅಂತಕ್ಕಂಥದ್ದು ಆಯ್ಕೆ 3ರಲ್ಲಿ ಸರಿ ಉತ್ತರ ಆಗಿರ್ತದೆ. ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸುತ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಅನುಭವವಾಗುತ್ತದೆ. ಇದಕ್ಕೆ ಕಾರಣವಾಗಬಹುದ ಒಂದು ಅಂಶ ಯಾವುದು ಅಂತ ಕೇಳ್ತಾ ಬರ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಆಯ್ಕೆ 2ರಲ್ಲಿ ಅದು ನೋಡ್ರಿ, ಮೊಸರು ತಾಮ್ರದೊಂದಿಗೆ ವರ್ತಿಸುವುದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ನೀಡಿದ ಆಯ್ಕೆಗಳಿಗೆ ಸರಿಯಾದ ಉತ್ತರಗಳನ್ನು ಆರಿಸಿ ಅಂತಕ್ಕಂಥದ್ದು.
ಆಮ್ಲಗಳು ರುಚಿ ಮತ್ತು ಕಹಿ ಅನುಭವವಾಗಿದೆ. ಪ್ರತ್ಯಾಮ್ಲಗಳು ರುಚಿ ಮತ್ತು ಹುಳಿಯಾಗಿದೆ ಅಂತಕ್ಕಂಥದ್ದು. ಇಲ್ಲಿ ಆಮ್ಲಗಳೇನಾಗ್ಯಾವ ರುಚಿ ಮತ್ತು ಕಹಿ ಆಗಿರ್ತಕ್ಕಂಥದ್ದು, ಪ್ರತ್ಯಾಮ್ಲಗಳು ರುಚಿ ಮತ್ತು ಹುಳಿ ಇರ್ತಕ್ಕಂಥದ್ದು. ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತಕ್ಕಂಥದ್ದು ಗಮನಿಸಬೇಕಾಗಿದೆ. ಹೌದ್ರಿ? ಇದಕ್ಕೆ ಸರಿಯಾದ ಉತ್ತರ ನೋಡಿದರೆ ಆಯ್ಕೆ 3 ಸರಿಯಾಗಿರ್ತಕ್ಕಂಥ ನೋಡ್ರಿ. 1 ಮತ್ತು 2 ಹೇಳಿಕೆಗಳು ಕೂಡ ಸರಿಯಾಗಿಲ್ಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ ಇದೆ 40ನೇ ಪ್ರಶ್ನೆ. ಒಂದು ಕಡೆ ಲೋಹಗಳು ಕೊಟ್ಟಿದ್ದಾರೆ, ಒಂದು ಕಡೆ ಅವುಗಳ ಒಂದು ಆಧಾರಿತ ಮಾಹಿತಿಯನ್ನು ಒಳಗೊಂಡಿದೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದ್ರೆ ಇದಕ್ಕೆ ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು ನೋಡ್ರಿ. ಮೊದಲನೇದಿದೆ CU ಮತ್ತು ಪ್ಲಸ್ ZN ಅಂತಕ್ಕಂಥದ್ದು ಇದೆ. ಇದು ಯಾವುದಕ್ಕೆ ಅಂದರೆ ಹಿತ್ತಾಳೆಗೆ ಸಂಬಂಧಪಟ್ಟಿದೆ. ಇವುಗಳ ಕಾಪರ್ ಲೋಹಗಳು ಅಂತಕ್ಕಂಥದ್ದು ನೋಡ್ತೀವಿ. ಹಾಗೆ CU ಪ್ಲಸ್ SN ಅಂತಿದೆ, ಇದು ಕಂಚಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. FB ಪ್ಲಸ್ SN ಅಂತಿದೆ, ಇದು ಶೋಲ್ಡರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. NA ಮತ್ತು HG ಅಂತಕ್ಕಂಥದ್ದು ಅಮಾಲ್ಗಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಯ್ಕೆ 3ರಲ್ಲಿ ಸರಿಯಾದ ಉತ್ತರ ಒಳಗೊಂಡಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ದೂರದರ್ಶನಗಳ ನಳಿಕೆಗಳನ್ನು ಈ ದೀಪಸ್ತಂಭಗಳಲ್ಲಿ ಉಪಯೋಗಿಸಲು ಅನಿಲ ಇದಾಗಿದೆ ಅಂತಕ್ಕಂಥದ್ದು. ಕ್ರಿಪ್ಟಾನ್ ಮತ್ತು ಕ್ಷಿನಾನ್ ಅಂತಕ್ಕಂಥದ್ದು ನೋಡ್ರಿ ಸರಿಯಾದ ಉತ್ತರ ಆಗಿರ್ತದೆ. ದೂರದರ್ಶನದ ನಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ ಲೈಟ್ ಹೌಸ್ಗಳಲ್ಲಿ ಉಪಯೋಗಿಸುವ ಅನಿಲ ಯಾವುದು ಅಂತ ಕೇಳ್ತಾ ಬರ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಕ್ರಿಪ್ಟಾನ್ ಮತ್ತು ಕ್ಷಿನಾನ್ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಇದೆ, ಅಪಾಯ ಸಂಕೇತಗಳ ದೀಪವು ಕೆಂಪು ಬಣ್ಣದಲ್ಲಿರುತ್ತದೆ ಏಕೆಂದರೆ ಕೆಂಪು ಬಣ್ಣ ಮಂಜು ಅಥವಾ ಹೊಗೆಯಿಂದ ಡ್ಯಾಶ್ ಆಗಿರುತ್ತದೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಕನಿಷ್ಠ ಚದುರುತ್ತದೆ ಅಂತಕ್ಕಂಥದ್ದು. ಅಂದರೆ ಮಳೆ ಇರಲಿ ಅಥವಾ ಮಂಜು ಇರಲಿ ಬಹಳ ದೂರದವರೆಗೆ ಆ ಒಂದು ಬೆಳಕನ್ನು ಚದುರ್ತಕ್ಕಂಥ ಯಾವುದು ಅಂದರೆ ಕೆಂಪು ಬಣ್ಣ ಅಂತಕ್ಕಂಥದ್ದು. ಕನಿಷ್ಠ ಚದುರುವಿಕೆ ಅಂತಕ್ಕಂಥ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳ ನೀರನ್ನು ಶುದ್ಧೀಕರಿಸಲು ಈ ಕೆಳಗಿನ ಯಾವ ಸಂಯುಕ್ತವನ್ನು ಬಳಸಬಹುದಾಗಿದೆ? ಹೌದ್ರಿ, ಫಿಲ್ಟ್ರೇಷನ್ ಮಾಡ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಪೊಟ್ಯಾಷಿಯಂ ಪರ್ಮಾಂಗೇಟ್ ಅಂತಕ್ಕಂಥ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ. ಇದು ಕೂಡ ಹೊಂದಿಸಿ ಬರೆಯ ರೂಪದ ಪ್ರಶ್ನೆ ಆಗಿರ್ತದೆ. ಪಟ್ಟಿ 1 ಪಟ್ಟಿ 2 ಜೊತೆಗೆ ಹೊಂದಿಸಿ ನೀಡಿರುವ ಸಂಕೇತಗಳನ್ನು ಸರಿಯಾದ ಉತ್ತರವನ್ನು ಆರಿಸಿ ಅಂತಕ್ಕಂಥದ್ದಿದೆ. 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು ನೋಡ್ರಿ. 3 ಸರಿಯಾಗಿರ್ತಕ್ಕಂಥದ್ದು. ಮೊದಲ ಹೇಳಿಕೆ ಏನು ಹೇಳ್ತದ? ಪ್ಲಾನಿಮೀಟರ್ ಅಂತಕ್ಕಂಥದ್ದು. ಪ್ಲಾನಿಮೀಟರ್ ಕ್ಷೇತ್ರದ ಅಳತೆಯನ್ನು ಅಳೆಯತಕ್ಕಂಥದ್ದು ರೀ. ಪ್ಲಾನಿಮೀಟರ್ ಕ್ಷೇತ್ರವನ್ನು ಅಳೆಯತಕ್ಕಂಥದ್ದು. ಇನ್ನು ಎರಡನೇದಿದೆ ಪ್ಯಾಥೋಮೀಟರ್ ಅಂತ, ಪ್ಯಾಥೋಗ್ರಾಫ್ ಅಂತಕ್ಕಂಥದ್ದು. ಪ್ಯಾಥೋಗ್ರಾಫ್ ಅಂತಕ್ಕಂಥದ್ದು ನಕ್ಷತ್ರಗಳ ನಕಲು ಮಾಡಲು ಮತ್ತು ದೊಡ್ಡದಾಗಿ ಕಾಣುವಂತೆ ಮಾಡಲು ಅಥವಾ ಚಿಕ್ಕದಾಗಿಸಲು ಈ ಒಂದು ಪ್ಯಾಥೋಗ್ರಾಫನ್ನು ಬಳಸಲಾಗ್ತದೆ. ಹಾಗೆ ಮೂರನೇ ನೋಡ್ತಾ ಇದ್ದೀವಿ ಬ್ಯಾರೋಮೀಟರ್ ಅಂತಕ್ಕಂಥದ್ದು. ವಾಯುಮಂಡಲದ ಒತ್ತಡವನ್ನು ಅಳಿತಕ್ಕಂಥದ್ದು ಬ್ಯಾರೋಮೀಟರ್. ಇನ್ನು ಥರ್ಮೋಮೀಟರ್ ಉಷ್ಣಾಂಶವನ್ನು ಅಳಿತಕ್ಕಂಥದ್ದು ಯಾವುದು ಅಂದರೆ ಅದು ಥರ್ಮೋಮೀಟರ್ ಆಗಿರ್ತದೆ ಅಂತಕ್ಕಂಥದ್ದು. ಹೌದ್ರಿ, ಮಾಪನಗಳ ಮೇಲೆ ಕೂಡ ಕ್ಲಾಸ್ ಮಾಡಿದ್ದೀವಿ, ಅದರಲ್ಲಿ ಇವೆರಡು ಕೂಡ ಡಿಸ್ಕಷನ್ ಮಾಡಿದ್ದೀವಿ ಅಂತಕ್ಕಂಥದ್ದು. ಹೌದ್ರಿ, ಪ್ಯಾಥೋಮೀಟರ್ ಆಗಿರ್ಬೋದು, ಬಾರೋಮೀಟರ್ ಆಗಿರ್ಬೋದು, ಥರ್ಮೋಮೀಟರ್ ಆಗಿರ್ಬೋದು, ಪ್ಲಾನಿಮೀಟರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಡಿಸ್ಕಷನ್ ಮಾಡ್ತಾ ಬಂದಿದ್ವಿ ಅಂತಕ್ಕಂಥದ್ದು. ಪಕ್ಕ ಹೇಳಿದೆ ಹೊಂದಿಸಿ ಬೇರೆ ರೂಪದಲ್ಲಿ ಪ್ರಶ್ನೆ ಅರೈಸ್ ಆಗ್ತದೆ. ಯಾವುದು ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ಅರೈಸ್ ಆಗ್ತವೆ ಅಂತಕ್ಕಂಥ ಟಾಪಿಕ್ ವೈಸಲ್ಲಿ ಅದನ್ನು ಗೆಸ್ ಮಾಡ್ತಕ್ಕಂಥಾಗಿತ್ತು. ಆ ಗೆಸ್ಸಿನ ಪ್ರಕಾರನೇ ಪ್ರಶ್ನೆಗಳು ಅರೈಸ್ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳು ಮತ್ತು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಗುರುತಿಸಿ ಅಂತ ಹೇಳಿದೆ. ಇಳಿಕೆ ಕ್ರಮದಲ್ಲಿ ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಆಗಿರುತ್ತೆ ನೋಡ್ರಿ. ಮೊದಲನೇದಾಗಿ ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ, ಚಾಮುಂಡಿ ಬೆಟ್ಟ ಅಂತಕ್ಕಂಥ ಸರಿಯಾದ ಕ್ರಮದಲ್ಲಿ ಇರತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆ ಯಾವುದು? ಸರಿಯಾಗಿ ಹೊಂದಾಣಿಕೆಯಾಗಿರ್ತಕ್ಕಂಥದ್ದು ಯಾವುದಕ್ಕೆ ಕೊಟ್ಟಿದ್ದಾರೆ? ಇದಕ್ಕೆ
ಸರಿಯಾದ ಉತ್ತರ ಆಯ್ಕೆ ಎರಡಾಗಿರ್ತದೆ ನೋಡ್ರಿ, ಎ ಬಿ ಮತ್ತು ಸಿ ಅಂತಕ್ಕಂಥದ್ದು. ಎ ಇದೆ ಬೋರ್ಘಾಟ್ ಇದೆ ಮುಂಬೈ ಠಾಣೆ ನಡುವೆ, ಹಾಗೆ ಬಿ ಇದೆ ತಾಲ್ಘಾಟ್ ಅಂತಿದೆ ಮುಂಬೈ ನಾಸಿಕ್ ನಡುವೆ, ಹಾಗೆ ನೆಕ್ಸ್ಟ್ ಇದೆ ಆಗುಂಬೆ ಘಾಟು ಉಡುಪಿ ಮತ್ತು ಶಿವಮೊಗ್ಗ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿ ತಪ್ಪಾಗಿ ಹೊಂದಿಕೆಯಾಗಿರ್ತಕ್ಕಂಥ ಇದು ಪಾಲ್ಘಾಟ್ ಅಂತಕ್ಕಂಥ ನೋಡ್ರಿ. ಸರಿಯಾದ ಕ್ರಮದಲ್ಲಿರ್ತಕ್ಕಂಥದ್ದು ಆಯ್ಕೆ 2 ಸರಿ ಉತ್ತರ ಆಗಿರುತ್ತದೆ. ನೆಕ್ಸ್ಟ್, ಕರ್ನಾಟಕದ ಒಂದು ನಕ್ಷೆ ಕೊಟ್ಟಿದ್ದಾರೆ. ಈ ಒಂದು ನಕ್ಷೆಯಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಯಾವ ಮಣ್ಣಿನ ವಿಧ ಇದೆ ಅಂತೇಳಿ ಗುರುತಿಸಬೇಕಾಗ್ಯದ. ಕಪ್ಪು ಮಣ್ಣು, ಕೆಂಪು ಮಣ್ಣು, ಮೆಕ್ಕಲು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಅಂತಕ್ಕಂಥದ್ದು. ಈ ಮ್ಯಾಪಿನಲ್ಲಿ ಗುರುತು ಮಾಡಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಯಾವ ಮಣ್ಣಿನ ವಿಧ ಕಂಡುಬರುತ್ತದೆ. ಒಟ್ಟು ಮಣ್ಣಿನಲ್ಲಿ 8 ವಿಧ ಅಂತೇಳಿ ನೋಡಿದ್ವಿ. ಮಣ್ಣು ಅಂತಕ್ಕಂಥ ಒಂದು ಟಾಪಿಕ್ ಬಿಡಿಸ್ಬೇಕಾದ್ರೆ ಗೊತ್ತಿತ್ತು. ಆ ಒಂದು ಟಾಪಿಕ್ನಲ್ಲಿ ನಾವೊಂದಿಷ್ಟು ಡಿಸ್ಕಷನ್ ಮಾಡೋ ಸಂದರ್ಭದಲ್ಲಿ ಉತ್ತರ ಭಾರತ, ದಕ್ಷಿಣ ಭಾರತ ಮತ್ತು ದಕ್ಕನ್ ಪ್ರಸ್ಥಭೂಮಿಗಳಲ್ಲಿ ಮತ್ತು ಈ ಮಣ್ಣಿನ ವಿಧಗಳು ಯಾವೆಲ್ಲ ಪ್ರದೇಶಗಳಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥದ್ದು ಕೂಡ ಡಿಸ್ಕಷನ್ ಮಾಡ್ತಾ ಬಂದಿದ್ದೀವಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುತ್ತಾ ಹೋಗೋದಾದರೆ, ಹೌದ್ರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಆಗಿರ್ತದೆ ನೋಡ್ರಿ. ಜಂಬಿಟ್ಟಿಗೆ ಮಣ್ಣು ಅಂತಕ್ಕಂಥ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಕೆಳಕಂಡ ನಗರಗಳ ವರ್ಗೀಕರಣವನ್ನು ಪರಿಗಣಿಸಿ ಅಂತಕ್ಕಂಥದ್ದು. ಕೆಳಕಂಡ ನಗರಗಳನ್ನು ವರ್ಗೀಕರಣ ಪರಿಗಣಿಸಿ. ನಗರ ಇದೆ, ಮೆಗಾ ಸಿಟಿ, ಮೆಗಾಪೊಲಿಸ್, ಮೆಗಾಲೋಪೊಲಿಸ್, ನಗರ ಸಮುಚ್ಚಯ ಅಂತಕ್ಕಂಥದ್ದು ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿದರೆ ಆಯ್ಕೆ 1 ಸರಿಯಾಗಿರ್ತಕ್ಕಂಥ ನೋಡ್ರಿ. ಮೇಗಿನ ಎಲ್ಲವೂ ಕೂಡ ಸರಿಯಾಗಿದ್ದ ಕ್ರಮದಲ್ಲಿದೆ. ನಗರ ಇದೆ, ಮೆಗಾ ಸಿಟಿ, ಮೆಗಾಲೋಪೊಲಿಸ್, ನಗರ ಸಮುಚ್ಚಯ ಅಂತಕ್ಕಂಥದ್ದು ಆಯ್ಕೆ 1 ಸರಿಯಾದ ಕ್ರಮದಲ್ಲಿದೆ. ಮುಂದಿನ ಪ್ರಶ್ನೆ, ಭಾರತದ ಬಂದರುಗಳಿಗೆ ಸಂಬಂಧಪಟ್ಟಿದಂತೆ ಈ ಕೆಳಗಿನ ಜೋಡಿಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಜವಾಹರ್ಲಾಲ್ ನೆಹರು, ನಮಸ್ತೇಮಾ ಇದೆ, ದೀನ ದಯಾಳ್ ಬಂದರು, ಕಾಂಡ್ಲಾ, ಓಂ ಚಿದಂಬರ ಬಂದರು, ಪಾರಿದೀಪ್, ಕಾಮರಾಜ, ಎನ್ನೂರ ಅಂತಕ್ಕಂಥದ್ದು ಯಾವ ಜೋಡಿಗಳು ಸರಿಯಾಗಿವೆ ಅಂತ ಕೇಳ್ತಾ ಬಂದಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವ ಜೋಡಿ ಸರಿಯಾಗಿದೆ ಅಂತೇಳಿ ಗುರುತಿಸಬೇಕಾಗಿದೆ. ಹೌದ್ರಿ? ಎಸ್, ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಯ್ಕೆ 1 ಸರಿಯಾಗಿರ್ತಕ್ಕಂಥದ್ದು. 1 ಎ, ಬಿ ಮತ್ತು ಡಿಗಳು ಸರಿಯಾಗಿರ್ತಕ್ಕಂಥ. ಇಲ್ಲಿ ತಪ್ಪಾಗಿದೆ ಯಾವುದಂದ್ರೆ ಪಿ ಚಿದಂಬರಂ ಬಂದರು, ಪಾರಾದೀಪ್ ಅಂತಕ್ಕಂಥ ತಪ್ಪಾಗಿದೆ. ಸರಿಯಾದ ಉತ್ತರ ಯಾವುದು ಅಂದ್ರೆ ಆಯ್ಕೆ 1 ಸರಿಯಾಗಿರ್ತಕ್ಕಂಥ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಇದೆ, ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ. ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗುವುದಿಲ್ಲ ಅಂತಕ್ಕಂಥದ್ದು. ಎಸ್, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಆಗಿರ್ತದೆ ನೋಡ್ರಿ. ಬಿಹಾರ ರಾಜ್ಯ ಅಂತಕ್ಕಂಥ ಸರಿಯಾದ ಉತ್ತರ ಆಗಿರ್ತದೆ. ಎಸ್, ನೆಕ್ಸ್ಟ್ ಅವಧಿಯಲ್ಲಿ ಇನ್ನುಳಿದ 50 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸಮಯದ ಅಭಾವ ಜಾಸ್ತಿ ಆಗ್ತದೆ, ಅದಕ್ಕೋಸ್ಕರ ವಿಡಿಯೋ ಲೆಂತಿ ಆಗ್ತದೆ ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ಭಾಗದಲ್ಲಿ ಇನ್ನು 50 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಬರೋಣ. ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶಿವ ಪರಮಾತ್ಮ, ಹೇ ಭಗವಂತ.